ಜಿಬಿಎ ಕಸ ಸುರಿಯೋ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಕಸ ಸುರಿಯೋ ಹಬ್ಬ ಬೆಂಗಳೂರಿನಲ್ಲಿ ಜಿಬಿಎ ಅಧಿಕಾರಿಗಳು ಕಸ ಸುರಿಯುವ ಹಬ್ಬ ಆರಂಭಿಸಿದ್ದಾರೆ. ರಾಜ್ಯ ರಾಜಧಾನಿಯ ರಸ್ತೆ ಬದಿಯಲ್ಲಿ ಕಂಡಲ್ಲಿ ಕಸ ಎಸೆಯೋರ ವಿರುದ್ಧ ಈ ರೀತಿ ವಿಭಿನ್ನ ಸಮರವನ್ನ ಆರಂಭಿಸಿದ್ದಾರೆ. ಈ ಸಮರದ ಭಾಗವಾಗಿ ನಡೀತಾ ಇರುವಂತಹ ಅಭಿಯಾನವೇ ಕಸ ಸುರಿಯುವ ಹಬ್ಬ. ಕಸ ಎಲ್ಲಿ ನೋಡಿದ್ರು ಕಸ. ಬೆಂಗಳೂರಿನ ರಸ್ತೆ ಬದಿಯಲ್ಲಿ ಯಾವುದೋ ವಿದ್ಯುತ್ ಕಂಬದ ಬುಡದಲ್ಲಿ ಫುಟ್ಪಾತ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಕಸದ ರಾಶಿ ಈಗ ನಗರದ ಮನೆಗಳ ಮುಂದೆಯೇ ಕಾಣಿಸಿಕೊಳ್ಳುತ್ತಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಿಬ್ಬಂದಿಯೇ ಮನೆಗಳ ಮುಂದೆ ಕಸ ಸುರಿಯುತ್ತಿದ್ದಾರೆ. ಇದು ಕಸದ ಹಬ್ಬ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಸ ಸುರಿಯುವ ಹಬ್ಬ. ದಿನ ಬೆಳಗಾದ್ರೆ ಜಿಬಿಎ ಸಿಬ್ಬಂದಿ ನಗರದಾದ್ಯಂತ ಸ್ವಚ್ಛತಾ ಕಾರ್ಯ ಆರಂಭಿಸುತ್ತಾರೆ. ಕಸ ಸಂಗ್ರಹಿಸುವ ಗಾಡಿಯಲ್ಲಿ ಹಾಡು ಹಾಕಿಕೊಂಡು ಬಂದು ನಗರದ ಕಸ ಬಾಚಿ ಚೊಕ್ಕ ಮಾಡ್ತಾರೆ. ಹೀಗೆ ದಿನ ಬೆಳಗಾದ್ರೆ ಕಸ ಸಂಗ್ರಹಿಸಿ ಗಾಡಿಗೆ ತುಂಬಿಕೊಂಡು ಹೋಗೋರೆ ಮನೆಯ ಮುಂದೆ ಕಸ ತಂದು ಸುರಿಯುತ್ತಿದ್ದಾರೆ. ಮನೆ ಮುಂದೆ ಕಸದ ರಾಶಿಯೇ ಬಿದ್ದಿದೆ ನೋಡಿ. ಇದಕ್ಕೆ ಕಾರಣವಾಗಿತ್ತು ಕಸ ಸುರಿಯೋ ಹಬ್ಬ. ಜಿಬಿಎ ಅಧಿಕಾರಿಗಳು ಆರಂಭಿಸಿರುವ ಕಸ ಸುರಿಯುವ ಹಬ್ಬ. ಬೆಂಗಳೂರಲ್ಲಿ ರಸ್ತೆಗೆ ಕಸ ಎಸೆದವರ ವಿರುದ್ಧ ಜಿಬಿಎ ಕ್ರಮ. ಕಸ ಎಸೆದವರ ಮನೆ ಮುಂದೆಯೇ ಕಸ ಸುರಿದ ಸಿಬ್ಬಂದಿ. ಕಸದ ಸಮಸ್ಯೆ ಬೆಂಗಳೂರಿನ ಮಾನ ಮರ್ಯಾದೆ ತೆಗೆಯುತ್ತಿದೆ. ಗಾರ್ಡನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿರೋದು ಟೀಕೆಗೆ ಗುರಿಯಾಗಿದೆ. ಅದರಲ್ಲೂ ರಸ್ತೆಯಲ್ಲೇ ಕಸದ ರಾಶಿ ಕಾಣ್ತಿರೋದು ಚಂದದೂರು ಬೆಂಗಳೂರಿನ ಅಂದಗೆಡಿಸಿದೆ. ಇಷ್ಟಾದ್ರೂ ಜನ ರಸ್ತೆಗೆ ಕಸ ಸುರಿಯೋದನ್ನ ಬಿಡ್ತಿಲ್ಲ. ಬೆಂಗಳೂರಿನ ಕಂಡಲ್ಲಿ ಕಸ ಸುರಿಯೋರ ಮನೆ ಮುಂದೆಯೇ ಕಸ ಸುರಿಯಲಾಗುತ್ತಿದೆ. ಹುಷಾರ್, ಎಸೆದ್ರೆ ನಿಮ್ಮ ಮನೆ ಮುಂದೆ ಕಸದ ರಾಶಿಯೇ ಬಂದು ಬೀಳುತ್ತೆ. ಯಾಕಂದ್ರೆ ರಸ್ತೆಗೆ ಕಸ ಎಸೆಯುವವರಿಗೆ ಬಿಸಿ ಮುಟ್ಟಿಸಲು ಮತ್ತು ರಸ್ತೆಗೆ ಕಸ ಎಸೆಯುವುದರ ವಿರುದ್ಧ ಜಾಗೃತಿ ಮೂಡಿಸಲು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ರಸ್ತೆಗೆ ಕಸ ಹಾಕುವವರ ಮನೆ ಮುಂದೆ ಕಸ ಸುರಿಯುವ ಅಭಿಯಾನ ಆರಂಭಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರನ್ನ ಗುರುತಿಸಿ ಅವರ ಮನೆಗಳ ಮುಂದೆಯೇ ತ್ಯಾಜ್ಯ ಸುರಿಯಲಾಗುವುದು ಮತ್ತು ಅವರಿಗೆ ದಂಡ ವಿಧಿಸಲಾಗುವುದು ಎಂದು ನಿರ್ಧರಿಸಲಾಗಿದೆ. ಈ ಕ್ರಮದ ಭಾಗವಾಗಿ ಕಸ ಸುರಿಯೋ ಹಬ್ಬದ ಹೆಸರಿನಲ್ಲಿ ಅಭಿಯಾನ ನಡೆಸಲಾಗುತ್ತಿದೆ. ರಸ್ತೆಗೆ ತಂದು ಕಸ ಸುರಿದ ಯುವಕನ ಬೈಕ್ ವಶ ನೋಡಿ. ಈ ಯುವಕನ ರೋಷಾವೇಶ ನೋಡಿ. ಇದು ಚಿಕ್ಕಬಳ್ಳಾಪುರ ನಗರದ ಕಂದಾವರ ರಸ್ತೆಯಲ್ಲಿ ಕಂಡಲ್ಲಿ ಕಸ ಬಿಸಾಡುವವರ ವಿರುದ್ಧ ಜಾಗೃತಿ ಮೂಡಿಸುವ ವೇಳೆ ನಡೆದ ಹೈ ಡ್ರಾಮಾ. ಎಲ್ಲರಿಗೂ ಮಾಡ್ತಾ ಇದೀವಿ, ನಾವು ಎಲ್ಲರಿಗೂ ಆಗ್ತಾ ಇದೀವಿ ಕೇಸು, ನಿಂಗೊಬ್ನಿಗೆ ಅಲ್ಲ. ಬೈಕ್ನಲ್ಲಿ ಕಸದ ಕವರ್ ತಂದು ರಸ್ತೆಗೆ ಸುರಿಯುತ್ತಿದ್ದ ಯುವಕರನ್ನ ಚಿಕ್ಕಬಳ್ಳಾಪುರ ನಗರಸಭೆ ಸಿಬ್ಬಂದಿ ಕಸ ರಸ್ತೆಗೆ ಸುರಿಯಬೇಡಿ, ದಂಡ ಕಟ್ಟಿ ಅಂತ ಸೂಚಿಸಿದ್ದಾರೆ. ಈ ವೇಳೆ ದಂಡ ಕಟ್ಟಲ್ಲ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಯುವಕ ಆವಾಜ್ ಹಾಕಿದ್ದಾನೆ. ಮಾತಾಡು. ಏನ್ ಯಾರಿಗೆ ಮಾತಾಡ್ತಾ ಇದೀಯ ನೀನು? ಯಾರಿಗೆ ಮಾತಾಡ್ತಿದ್ಯಾ? ಎಲ್ಲರೂ ತಿಂತ, ನೀನು ತಿಂತ್ಯಾ? ಎಲ್ಲರೂ ತಿಂತ, ನೀನು ತಿಂತ್ಯಾ? ಬಳಿಕ ಬೈಕ್ ಸೀಸ್ ಮಾಡುವ ಮೂಲಕ ನಗರಸಭೆ ಸಿಬ್ಬಂದಿ ಯುವಕನಿಗೆ ಪಾಠ ಕಲಿಸಿದ್ದಾರೆ ನೋಡಿ. ಯಾರ ಮೇಲೆ ಅವಾಜ್ ಬೇಡ, ಗಾಡಿ ಇಲ್ಲಿ ಬಿಡ್ರಿ. ಆಫೀಸ್ ಹತ್ರ ಬನ್ನಿ. ಕಸ ಎಸೆದವರಿಂದಲೇ ಹೆಕ್ಕಿಸಿದ ಅಧಿಕಾರಿಗಳು ದೃಶ್ಯಗಳನ್ನು ನೋಡಿ. ದೇವನಹಳ್ಳಿಯ ಹೊಸಕೋಟೆ ನಗರದ ವಿವಿಧೆಡೆ ರಸ್ತೆ ಬದಿ ಕಸ ಎಸೆಯುವವರಿಂದಲೇ ಅಧಿಕಾರಿಗಳು ಕಸ ಹೆಕ್ಕಿಸಿದ್ದಾರೆ ನೋಡಿ.
ಕೇವಲ ಕಸ ಹೆಕ್ಕಿಸಿದ್ದು ಅಷ್ಟೇ ಅಲ್ಲ, ಕಸ ತೆಗೆದುಕೊಂಡು ಬಂದ ಬೈಕ್ನ ನಂಬರ್ ಸಮೇತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಕಸ ಎಸೆಯದೆ ಕಸದ ಗಾಡಿಗೆ ಹಾಕುವಂತೆ ಜಾಗೃತಿ ಮೂಡಿಸಿದ್ದ ಅಧಿಕಾರಿಗಳು ಈಗ ಆಕ್ಷನ್ಗೆ ಇಳಿದಿದ್ದಾರೆ. ಈಗ ಕಸ ಎಸೆಯುವವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ದಯವಿಟ್ಟು ರಸ್ತೆಗೆ ಕಸ ಸುರಿಯಬೇಡಿ ಅಂತ ಮನವಿ ಮಾಡಿದ್ದು ಆಯಿತು, ದಂಡ ಹಾಕೋದಾಗಿ ಎಚ್ಚರಿಕೆ ನೀಡಿದ್ದಾಯಿತು, ನಗರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ನಿಮ್ಮ ಸಹಕಾರವು ಬೇಕು ಅಂತ ಬೇಡಿಕೊಂಡಿದ್ದು ಆಯಿತು. ಖುದ್ದು ಸಿಎಂ ಸಿದ್ದರಾಮಯ್ಯ ಕಸ ಸಮಸ್ಯೆ ನಿವಾರಣೆಗೆ ಸಹಕಾರ ಕೋರಿದ್ರು. ರಾತ್ರಿ ಹೊತ್ತು ಬಂದು ರಸ್ತೆಗೆ ಕಸ ಎಸೆದು ಹೋಗೋರ ಬಗ್ಗೆ ಕಿಡಿಕಾರಿದ್ರು. ಜನರ ಸಹಕಾರ ಇಲ್ಲದಿದ್ದರೆ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೆಸೋಕೆ ಆಗಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ದಯಮಾಡಿ ಕಸ ಬೀದಿಗೆ ಹಾಕೋದನ್ನ ಬಿಟ್ಟು ಬಿಡಿ ಅಂತ ಮನವಿ ಕೂಡ ಮಾಡಿದ್ರು. ರಸ್ತೆಗೆ ಕಸ ಹಾಕಬೇಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡರೂ ಕೇಳದೆ ರಸ್ತೆ ಇರೋದೇ ಕಸ ಎಸೆಯೋಕೆ ಅನ್ನೋ ರೀತಿ ಕಸವನ್ನ ರಸ್ತೆಗೆ ಸುರಿಯುತ್ತಿದ್ದವರಿಗೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಬಿಸಿ ಮುಟ್ಟಿಸ್ತಿದೆ. ಬಕೆಟ್ನಲ್ಲಿ ಕಸ ತೆಗೆದುಕೊಂಡು ಹೋಗ್ತಿರೋ ಈ ಅಸಾಮಿಯನ್ನ ನೋಡಿ, ರಾತ್ರಿ ಕತ್ತಲಲ್ಲಿ ಅಲ್ಲ ಹಗಲು ಬೆಳಕಿನಲ್ಲಿ ರಾಜಾರೋಷವಾಗಿ ಕಸವನ್ನ ರಸ್ತೆಗೆ ಸುರಿದು ಬಂದಿದ್ದಾನೆ. ರಸ್ತೆಗೆ ಕಸ ಸುರಿಯುತ್ತಿರೋ ದೃಶ್ಯವನ್ನ ಮಾರ್ಷಲ್ಗಳು ಚಿತ್ರೀಕರಿಸಿದ್ದಾರೆ. ಬಳಿಕ ರಸ್ತೆ ಕಸ ಸುರಿಯುತ್ತಿದ್ದ ವ್ಯಕ್ತಿಯ ಮನೆ ಮುಂದೆ ಕಸದ ರಾಶಿ, ತಮಟೆ ಸಮೇತ ಪ್ರತ್ಯಕ್ಷರಾಗಿದ್ದಾರೆ. ಮನೆ ಮುಂದೆ ಕಸ ಸುರಿದಿದ್ದಾರೆ. ತಮಟೆ ಬಾರಿಸುತ್ತಾ ಮನೆ ಮುಂದೆ ಕಸ ಸುರಿಯುತ್ತಿದ್ದರೆ ಈತನ ಮುಖ ಹೇಗಾಗಿದೆ ನೋಡಿ. ಹ್ಯಾಪು ಮೊರೆ ಹಾಕಿಕೊಂಡು ದಂಡ ಕಟ್ಟಿದ್ದಾನೆ. ಇನ್ನು ಮನೆ ಮುಂದೆ ಕಸ ಹಾಕೋ ಮುನ್ನ ದಂಡ ಕಟ್ಟುವಂತೆ ಸಿಬ್ಬಂದಿ ಮನವಿ ಮಾಡಿದ್ದಾರೆ. ಆದರೆ ರಸ್ತೆಗೆ ಕಸ ಸುರಿದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ರು ಇಲ್ಲೊಬ್ಬ ದಂಡ ಕಟ್ಟದೆ ಹೇಗೆ ದಿಮಾಕು ತೋರಿಸಿದ್ದಾನೆ ನೋಡಿ. ಸರಿ, ಸುರಿಸಿ ಅಂತ ದಿಮಾಕಿನಿಂದ ಹೇಳಿದ್ದ ಆ ವ್ಯಕ್ತಿ ಮನೆ ಮುಂದೆ ಕಸವನ್ನ ತಂದು ಸುರಿಯುತ್ತಿದ್ದಂತೆ ದಾರಿಗೆ ಬಂದಿದ್ದಾನೆ. ಬಾಯಿ ಮುಚ್ಚಿಕೊಂಡು ದಂಡ ಕಟ್ಟಿದ್ದಾನೆ. ಹೌದು, ಗೌರ್ಮೆಂಟ್ ರೂಲ್ಸೇ ಸರ್ ಆಗಿರೋದು. ಪೆನಾಲ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಕಸ ಸುರಿಸ್ತೀರಿ ಸರ್. ಸುರಿಸ್ಲಾ ಸರ್? ದಂಡ ಕಟ್ಟಿಸಿಕೊಂಡ ಬಳಿಕ ಸಿಬ್ಬಂದಿ ಮನೆ ಮುಂದೆ ಸುರಿದ ಕಸವನ್ನ ತಾವೇ ಕ್ಲೀನ್ ಮಾಡಿದ್ದಾರೆ. ಹಾಗಾದರೆ ಈ ಅಭಿಯಾನಕ್ಕೆ ಬೆಂಗಳೂರಿಗರ ರೆಸ್ಪಾನ್ಸ್ ಹೇಗಿದೆ ಗೊತ್ತಾ? ವೆಹಿಕಲ್ ಬಂದು ಸರ್ ಇಷ್ಟಿಲ್ಲ ಕೊಟ್ಟು ಸೌಕರ್ಯ, ಇವ್ರು ಕಸ ಹಾಕ್ತಾರೆ ಅಂದ್ರೆ ಇವ್ರು ನರಮನುಷ್ಯರೇ ಅಲ್ಲ, ಎಲ್ಲ ಎಜುಕೇಟೆಡ್ಸೇ. ಎಲ್ಲ ಬಿಗಳು ಮಾಡ್ಬಿಟ್ಟು ಸಾಫ್ಟ್ವೇರ್ ಆಗಿರೋರು ಮಾಡೋದು. ಎಜುಕೇಟೆಡ್ಸ್ ಮಾಡೋ ಕೆಲಸಕ್ಕೆ ನಮ್ಮ ಅನ್ಎಜುಕೇಟೆಡ್ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಹೆಂಗೆ ಬೆಂಗಳೂರಲ್ಲಿ ಜಾರಿ ತರಬಹುದು? ಬೆಸ್ಟ್ ಕಾರ್ಯಕ್ರಮ ಸರ್. ಯಾರ ಮನೆ ಯಾವ ತಗೊಂಬಂದು ಕಸ ಹಾಕ್ತಾನೆ ಅವನ ಮನೆ ಮುಂದೆ ಸುರಿದು ಈ ರದ್ದ ಅಂತ ಮಾಡಿದ್ರೆ ಅವ್ರಿಗೂ ಒಂದು ಮನಸ್ಸಲ್ಲಿ ಬರ್ತದೆ, ಈ ತರ ಮಾಡಬಾರ್ದು, ತಪ್ಪು ಕೆಲಸ ನಾವು ಮಾಡ್ತಾ ಇರ್ತೀವಿ. ತಪ್ಪು ಅಂತ ಗೊತ್ತಿದ್ದು ಮಾಡ್ತಾ ಇದ್ದಾರೆ ಮೂರ್ಖರು. ಆ ಮೂರ್ಖರಿಗೆ ಸರಿಯಾದ ಪಾಠ ಕಲಿಸ್ಬೇಕಾದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮಾಡಿರೋದೇ ಎಕ್ಸಲೆಂಟ್ ಆಗಿದೆ. ರಸ್ತೆಗೆ ಕಸ ಎಸೆಯೋರಿಗೆ ಪಾಠ ಕಲಿಸಲು ಇದು ಬೆಸ್ಟ್ ಅಂತಿದ್ದಾರೆ ಸ್ಥಳೀಯರು. ದತ್ತಾತ್ರೇಯ ದೇವಸ್ಥಾನ ವಾರ್ಡ್ನಲ್ಲಿ TV9 ರಿಯಾಲಿಟಿ ಚೆಕ್ ಮಾಡಿದೆ. ಈ ವೇಳೆ ರಸ್ತೆ ಬದಿಯಲ್ಲಿ ಮತ್ತೆ ಕಸ ಕಂಡಿದೆ. ಈ ಒಂದು ಭಾಗ ಏನಿದೆ ಅಂದ್ರೆ ಈ ಒಂದು ದತ್ತಾತ್ರೇಯ ವಾರ್ಡ್ ಟೆಂಪಲ್ ಏನಿದೆ, ಆ ವಾರ್ಡ್ ನಂಬರ್ 77, ಇದರ ಅಕ್ಕಪಕ್ಕದಲ್ಲಿ ಜನರು ಆ ರಸ್ತೆ ಬದಿಯಲ್ಲಿ ಆ ಕಸವನ್ನ ಎಸೆಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಗಮನಿಸ್ತಾ ಇದ್ರೆ ಇನ್ನೂ ಕೂಡ ಆ ಬೀದಿ ಬದಿಯಲ್ಲಿ ಎಲ್ಲಂದ್ರಲ್ಲಿ ಅಂದ್ರೆ ವಿದ್ಯುತ್ ಕಂಬಗಳು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಕಸ ಬಿದ್ದಿದೆ. ಜನರಿಗೆ ಜಾಗೃತಿಯನ್ನ ಕೊಡುವ ಕೆಲಸವನ್ನ ಮಾಡಿದ್ರು ಕೂಡ ಒಂದ್ ಕಡೆ ಆ ಕಸ ವಿಲೇವಾರಿ ಸಂಗ್ರಹ ಮಾಡುವಂತ ಸಂದರ್ಭದಲ್ಲೂ ಕೂಡ BBMP ಅಧಿಕಾರಿಗಳು ಅಂದ್ರೆ GB ಅಧಿಕಾರಿಗಳ ಎಡವಿದ್ರ ಅನ್ನೋ ಪ್ರಶ್ನೆ ಕೂಡ ಮೂಡಿಸಿದೆ. ಈ ಬಗ್ಗೆ ಸ್ಥಳೀಯರನ್ನ ಕೇಳಿದ್ರೆ ಪಾಲಿಕೆಯವರು ಕಸ ತೆಗೆದುಕೊಂಡು ಹೋಗೋಕೆ ಬರದೇ ಇದ್ರೆ ಏನು ಮಾಡೋದು ಅಂತ ಪ್ರಶ್ನಿಸಿದ್ದಾರೆ. ಬರ್ತಿದಾರ ಕಸ ತಗೊಳಕ್ಕೆ? ಸರ್ ಬರಲ್ಲ ಸರ್, ಒಂದೊಂದ್ಸತಿ ಬರ್ತಾರೆ ಒಂದೊಂದ್ಸತಿ ಬರಲ್ಲ.
ಕಸದವ್ರು ಬಂದರೆ ನಾವು ಹಾಕೋಕೆ ನಮಗೇನಿಲ್ಲ, ನಾವು ತೊಟ್ಟಿ ಹತ್ರ ಹಾಕ್ಬಿಟ್ಟು ಬರ್ತೀವಿ. ಹಂಗೇನಿಲ್ಲ ಇಲ್ಲ ಅಂದರೆ ರಾತ್ರಿ ಹೊತ್ತು ಹೋಗಿ ತೊಟ್ಟಿ ಹತ್ರ ಹಾಕ್ತೀವಿ. ಗಾಡಿ ಇದ್ದರೆ ಗಾಡಿ ಒಳಗಡೆನೇ ಇಕ್ತೀವಿ, ತೊಟ್ಟಿ ಕಾಲಿದ್ರೆ ತೊಟ್ಟಿಲಿ ಇಕ್ತೀವಿ. ಅಷ್ಟೇ ಸಮಸ್ಯೆ ಸರ್, ಇನ್ನೇನಿಲ್ಲ. ಆಮೇಲೆ ಒಂದು ದಿವಸ ಗುಡಿಸ್ತಾರೆ, ಒಂದು ದಿವಸ ಗುಡಿಸಲ್ಲ. ಈಗ ಎಲ್ಲಂದ್ರೆ ಕಸ ಎಸಿತಾ ಇದ್ರೆ ಏನು ಸಮಸ್ಯೆ ಆಗ್ತಿದೆ? ಕಸವನ್ನು ಕೊಡೋ ಟೈಮಲ್ಲಿ ಸರಿಯಾದ ಟೈಮ್ಗೆ ಗಾಡಿಗಳು ಬರ್ತಿದೆಯಾ ಅಂತ? ಇಲ್ಲ ಸರ್, ಬರ್ತಾ ಇಲ್ಲ. ಪಿ ಊದ್ಕೊಂಬಂದ್ರೆ ಎಲ್ಲರೂ ತಂದು ಹಾಕ್ತಾರೆ, ಆಮೇಲೆ ಯಾರೂ ಹಾಕಲ್ಲ. ಪಿನೇ ಊದ್ತಾ ಇಲ್ಲ. ಊದಿರೋ ತಾನೇ ನಾವು ಹಿಂದೆ ಇದ್ದೀವಿ, ಬಂದು ಹಾಕಕ್ಕೆ ಸರಿಯಾಗುತ್ತೆ. ಪಿ ಊದೋದೇ ಇಲ್ಲ. ಕಸಗಳು ಮತ್ತೆ ಎಲ್ಲಿ ಮಡಿಕೊಳ್ಳೋದು? 2 ದಿವಸ 3 ದಿವಸ ಆದಮೇಲೆ ತಂದು ಹಾಕ್ಲೇಬೇಕು. ಅವ್ರು ಊದಿದ್ರೆ ಶಿಸ್ತಾಗಿ ತಂದು ಗಾಡಿಗೆ ಹಾಕ್ತೀವಿ. ಅದೇ ಕಸದ ಬಗ್ಗೆ ಅದೇನೆ, ನೀಟಾಗಿ ಬಂದು ಕಸ ಎಲ್ಲ ಈಸ್ಕೊಂಡು ಮನೆ ತಾವು ಈಸ್ಕೊಂಡು ಹೋದ್ರೆ ಯಾವ ತೊಂದರೆನೂ ಆಗಲ್ಲ, ಎಲ್ಲೂ ಬಿಸಾಕಲ್ಲ. ಈಸ್ಕೊಂಡೋಗಿಲ್ಲ ಅಂದ್ರೇ ಅವರು ಮಡಗಿದ್ರೂ ಮನೆ ಹತ್ರನೂ ವಾಸನೆ ಬರುತ್ತೆ. ಮಕ್ಳು ಮರಿ ನೋಡಿ ಇಷ್ಟು ಚಿಕ್ಕ ಮಕ್ಕಳಿದ್ದಾವೆ, ಅದರಿಂದ ಅವ್ರು ತಂದಲ್ಲಿ ಹಾಕ್ತಾರಷ್ಟೇ. ಮನೆ ಮುಂದೆ ಕಸ ಸುರಿಯುವ ಕ್ಯಾಂಪೇನ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕೆಲವರು ಇದು ಒಳ್ಳೆ ನಿರ್ಧಾರ ಅಂದಿದ್ದಾರೆ, ಮತ್ತೆ ಕೆಲವರು ಒಂದು ವೇಳೆ ಪಾಲಿಕೆಯವರು ಕಸ ತೆಗೆದುಕೊಂಡು ಹೋಗಲು ವಿಫಲರಾದರೆ, ರಸ್ತೆ ಸ್ವಚ್ಛವಾಗಿ ಇಟ್ಟುಕೊಂಡಿಲ್ಲ ಅಂದ್ರೆ ಪಾಲಿಕೆ ಕಚೇರಿ ಎದುರು ಕಸ ಸುರಿಯಬಹುದಾ ಅಂತ ಪ್ರಶ್ನಿಸಿದ್ದಾರೆ. ರಸ್ತೆಯಲ್ಲಿ ಕಸ ಎಸೆಯೋದಕ್ಕೆ ಬಿಸಿ ಮುಟ್ಟಿಸೋದು ಒಳ್ಳೆಯದೇ. ಅದೇ ರೀತಿ ಕಸದ ವಾಹನಗಳು ಸಮಯಕ್ಕೆ ಸರಿಯಾಗಿ ಕಸದ ವಾಹನಗಳು ಹೋಗ್ತಿದೆಯಾ? ರಸ್ತೆ ಬದಿಯಲ್ಲಿ ಕಸದ ತೊಟ್ಟಿಗಳು ಇದೆಯಾ? ಅವು ತುಂಬಿದಾಗ ತೆರವು ಕಾರ್ಯ ನಡೀತಿದೆಯಾ ಅನ್ನೋ ಬಗ್ಗೆಯೂ ಜಿಬಿಎ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ಪಾಲಿಕೆ ಮತ್ತು ಸಾರ್ವಜನಿಕರ ನಡುವೆ ಸಮನ್ವಯ ಇದ್ರೇನೆ ಬೆಂಗಳೂರನ್ನ ಮತ್ತೆ ಅಂದ ದೂರು ಮಾಡೋಕೆ ಸಾಧ್ಯ. ಹೀಗೆ ಹಗಲಲ್ಲಿ ಕಸ ಎಸೆದವರ ಮನೆ ಮುಂದೆಯೇ ಕಸ ಸುರಿತಾ ಇರುವಂತಹ ಜಿಬಿ ಅಧಿಕಾರಿಗಳು ರಾತ್ರಿ ಹೊತ್ತಿನಲ್ಲೂ ಕೂಡ ಕಸದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮನೆ ಮುಂದೆ ಕಸ ಸುರಿಯೋ ಅಭಿಯಾನ ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆರಂಭಿಸಿರುವ ಕಸ ಸುರಿಯುವ ಅಭಿಯಾನ. ರಸ್ತೆ ಬದಿ ಎಲ್ಲೆಂದರಲ್ಲಿ ಕಸ ಎಸೆಯೋರ ವಿಡಿಯೋ ಸೆರೆ ಹಿಡಿಯೋ ಜಿಬಿಎ ಮಾರ್ಷಲ್ಸ್ ಕಸ ಎಸೆದವರ ಮನೆ ಮುಂದೆಯೇ ಕಸ ಸುರಿದು ಮಾಲಿನ್ಯ ಮಾಡ್ತಾರೆ. ಗಂಗಾನಗರದಲ್ಲಿ ವ್ಯಕ್ತಿಯೊಬ್ಬರು ರಸ್ತೆ ಬದಿ ಕಸ ಸುರಿದಿದ್ರು. ಇಂದು ಅದೇ ವ್ಯಕ್ತಿ ಮನೆ ಅಂಗಳಕ್ಕೆ ಜಿಬಿಎ ಸಿಬ್ಬಂದಿ ಕಸ ಸುರಿದಿದ್ದಾರೆ. ಒಟ್ಟು 190 ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ಗೆ ಒಂದರಂತೆ 190 ಮನೆಗಳ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನ ಮಾಡ್ತಿದ್ದಾರೆ. 1000ದಿಂದ 10,000ದವರೆಗೆ ದಂಡ ವಿಧಿಸಿ ತಾವೇ ಕಸವನ್ನ ತೆರವುಗೊಳಿಸುತ್ತಿದ್ದಾರೆ. ಇಲ್ಲಿ ನೋಡಿ, ಇದು ಗಂಗಾನಗರದಲ್ಲಿನ ದೃಶ್ಯ. ಮಹಿಳೆಯೊಬ್ಬರು ರಸ್ತೆ ಬದಿ ಕಸ ಎಸೆದು ಹೋಗಿ ಲಾಕ್ ಆಗಿದ್ದಾರೆ. ಹೇಗೆಂದ್ರೆ ಬೆಳ್ಳಂಬೆಳಿಗ್ಗೆ 5 ಗಂಟೆಗೆ ಜಿಬಿಎ ಮಾರ್ಷಲ್ಸ್ ಕಸ ಎಸೆಯೋರನ್ನೇ ಕಾದು ಕುಳಿತಿದ್ರು. 5:30ರ ವೇಳೆ ಮಹಿಳೆಯೊಬ್ಬರು ಕಸ ಹಾಕಿದ್ರು. ಹೀಗೆ ಕಸ ಎಸೆಯೋದನ್ನ ಜಿಬಿಎ ಮಾರ್ಷಲ್ಸ್ ರೆಕಾರ್ಡ್ ಮಾಡಿಕೊಂಡಿದ್ರು. ನಂತರ ಮಹಿಳೆ ಫಾಲೋ ಮಾಡಿದ್ರು.
ಆದರೆ ಈ ವೇಳೆ ತಾನು ಕಸ ಹಾಕಿಲ್ಲ ಅಂತ ಲೇಡಿ ವಾದಿಸಿದ್ರು. ಮೊದಲಿಗೆ ಕಸ ಹಾಕಿದ್ದ ಬಗ್ಗೆ ಮಹಿಳೆಗೆ ತರಾಟೆ ತೆಗೆದುಕೊಂಡ ಸಿಬ್ಬಂದಿ ಆಮೇಲೆ ವಿಡಿಯೋ ತೋರಿಸಿ ಮನೆ ಮುಂದೆಯೇ ಅಧಿಕಾರಿಗಳು ಕಸ ಸುರಿದಿದ್ದಾರೆ. ಬೆಂಗಳೂರಿನಲ್ಲಿ ಕಸ ಎಸೆದವರ ಮನೆ ಮುಂದೆಯೇ ಕಸ ಸುರಿಸಲಾಗುತ್ತಿದೆ. ಅಷ್ಟಕ್ಕೂ ಕಸ ಎಸೆದವರನ್ನ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತದ ಅಧಿಕಾರಿಗಳು ಕಂಡು ಹಿಡಿಯೋದೇಗೆ ಅನ್ನೋದನ್ನ BSWML CEO ಕರಿಗೌಡ ವಿವರಿಸ್ತಾರೆ ನೋಡಿ. ಎಲ್ಲೆಲ್ಲಿ ಜನರು ಕಸವನ್ನು ಎಸ್ದು ಹೋಗ್ತಾರೆ ಅವರ ಮನೆ ಮುಂದೆ ಕಸವನ್ನು ಹಾಕಿ ದಂಡವನ್ನು ಹಾಕುವಂತ ಕೆಲಸವನ್ನು ಆರಂಭ ಮಾಡಿದರೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಘನತ್ಯಾಜ್ಯ ನಿಯಮಿತ CEO ಆದಂಥ ಕರಿಗೌಡ ಅವರೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿನ್ನೆಯಿಂದ ಒಂದು ಹೊಸ ವಿಭಿನ್ನ ಅಭಿಯಾನವನ್ನು ಶುರು ಮಾಡಿದ್ದೀರಾ, ಯಾವ ರೀತಿ ಇದೆ ಜನರ ರೆಸ್ಪಾನ್ಸ್ ಅಂತ? ಬೆಂಗಳೂರು ನಗರದ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 5,000 ಆಟೋ ಟಿಪ್ಪರ್ ಪ್ರತಿದಿನ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡ್ತಿದ್ದೇವೆ. ಆದರೂ ಕೆಲವು ಸಾರ್ವಜನಿಕರು ನಮ್ಮ ಆಟೋ ಟಿಪ್ಪರ್ಗೆ ಕಸವನ್ನು ಕೊಡದೆ ರಸ್ತೆಯಲ್ಲಿ ಎಸೆಯುತ್ತಿದ್ದಾರೆ. ನಾವು ಕಳೆದ 1 ವಾರದಿಂದ ಈ ರೀತಿ ರಸ್ತೆ ಕಸ ಎಸೆಯುವವರ ವಿವರವನ್ನು ಸಂಗ್ರಹಣೆ ಮಾಡಿದ್ವಿ. ನಮ್ಮ ಮಾರ್ಷಲ್ಲು, ಪೌರ ಕಾರ್ಮಿಕರು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು, ನಮ್ಮ ಇಂಜಿನಿಯರ್ಗಳು, ಲಿಂಕ್ ವರ್ಕರ್ಸ್ ಎಲ್ಲ ಅವ್ರು ವಿಡಿಯೋ ಮಾಡಿದ್ವಿ. ಜೊತೆಗೆ ನಾವು CCTV ಇನ್ಸ್ಟಾಲ್ ಮಾಡಿದ್ವಿ, ಅದು ಫುಟೇಜ್ ತೊಗೊಂಡ್ವಿ. ಕೆಲವರು ಪಬ್ಲಿಕ್ ಕೂಡ ನಮಗೆ ವಿಡಿಯೋನ ಕಳಿಸ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಕಸ ಎಸ್ದಾಗ ಅವ್ರ ಮನೆಗೆ ಏನಾದ್ರು ಡೆಲಿವರಿ ಬಂದರೆ ಅವ್ರ ಅಡ್ರೆಸ್ ಇರುತ್ತೆ. ಈಗ ತಾವು ನೋಡಿದ್ರಿ, ಆ ಮನೆಗೆ ಹೋಗಿ ಕೇಳಿದ್ವಿ, ನಾವು ಕಸ ಎಸ್ತಿಲ್ಲ ಅಂದರು. ವಿಡಿಯೋ ತೋರಿಸಿದಾಗ ಹೌದು ನಮ್ಮದೇ ವಿಡಿಯೋ ತಪ್ಪಾಯಿತು, ದಂಡ ಕಟ್ಟಿ ಅಂದಾಗ ಅವ್ರಿಗೆ ದಂಡ ಕಟ್ಟಿ ಒಪ್ಪಲಿಲ್ಲ. ಕಸ ಸುರಿದ ಮೇಲೆ 2,000 ರೂಪಾಯಿ ದಂಡ ಕಟ್ಟಿದ್ರು. ಇನ್ನು ಬೆಂಗಳೂರಿಗರು ಯಾವುದೇ ಕಾರಣಕ್ಕೂ ರಸ್ತೆ ಬದಿ ಕಸ ಎಸೆಯಬೇಡಿ ಎಂದು BSWML CEO ಕರಿಗೌಡ ಮನವಿ ಮಾಡಿದ್ದಾರೆ. ನಮ್ಮ ಮಾಧ್ಯಮದ ಮೂಲಕ ಬೆಂಗಳೂರು ಜನತೆಗೆ ಮನವಿ ಮಾಡೋದೇನಂತಂದರೆ, ದಯಮಾಡಿ ತಮ್ಮ ಮನೆ ಹತ್ರ ಆಟೋ ಟಿಪ್ಪರ್ ಬಂದಾಗ ಒಣ ಕಸ, ಹಸಿ ಕಸ, ಸ್ಯಾನಿಟರಿ ಕಸವನ್ನಾಗಿ ವಿಂಗಡಿಸಿ ಕೊಡಿ. ನಗರದ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿ. ಈ ರೀತಿ ಯಾರು ಕಸವನ್ನು ರಸ್ತೆಯಲ್ಲಿ ಎಸಿತಾ ಇದ್ದರೆ, ನಮ್ಮ ಆಟೋ ಟಿಪ್ಪರ್ ಬಂದರೂ ಕೊಡದೆ ಎಸಿತಾ ಇದ್ದರೆ, ನೀವೆಲ್ಲ ನಮಗೆ 1533ಗೆ ನಮ್ಮದು ಹೆಲ್ಪ್ಲೈನು ಅಥವಾ 9448197197ಗೆ ವಿಡಿಯೋ ಮಾಡಿ ಕಳಿಸಿ, ನಾವು ಅವ್ರ ಮೇಲೆ ದಂಡ ಹಾಕ್ತೀವಿ. ಕಸ ಎಸೆದವರ ಮನೆ ಮುಂದೆಯೇ ಕಸ ಎಸೆದು ಬಳಿಕ ದಂಡ ಸಂಗ್ರಹಿಸೋಕೆ ನಿನ್ನೆಯಿಂದ GBA ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. 2 ದಿನದಲ್ಲಿ 3 ಲಕ್ಷಕ್ಕೂ ಹೆಚ್ಚು ದಂಡದ ಮೊತ್ತ ಸಂಗ್ರಹವಾಗಿದೆ. ದಯಮಾಡಿ ತಮ್ಮ ಮನೆ ಹತ್ರ ಆಟೋ ಟಿಪ್ಪರ್ ಬಂದಾಗ ಒಣ ಕಸ, ಹಸಿ ಕಸ, ಸ್ಯಾನಿಟರಿ ಕಸವನ್ನಾಗಿ ವಿಂಗಡಿಸಿ ಕೊಡಿ. ನಗರದ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿ. ಈ ರೀತಿ ಯಾರು ಕಸವನ್ನು ರಸ್ತೆಯಲ್ಲಿ ಎಸಿತಾ ಇದ್ದರೆ, ನಮ್ಮ ಆಟೋ ಟಿಪ್ಪರ್ ಬಂದರೂ ಕೊಡದೆ ಎಸಿತಾ ಇದ್ದರೆ, ನೀವೆಲ್ಲ ನಮಗೆ 1533ಗೆ ನಮ್ಮದು ಹೆಲ್ಪ್ಲೈನು ಅಥವಾ 9448197197ಗೆ ವಿಡಿಯೋ ಮಾಡಿ ಕಳಿಸಿ, ನಾವು ಅವ್ರ ಮೇಲೆ ದಂಡ ಹಾಕ್ತೀವಿ. ಇದು ಅಭಿಯಾನವನ್ನು ನಿನ್ನೆ ಶುರು ಮಾಡಿದ್ವಿ. ನಿನ್ನೆ ಒಂದು 250 ಮನೆಗಳಿಗೆ ಕಸವನ್ನು ರಿಟರ್ನ್ ದ ಗಿಫ್ಟ್ ಅವ್ರ ಮನೆ ಮುಂದೆ ಕಸ ಸುರಿ ಅಭಿಯಾನ ಮಾಡಿ ಒಂದು 3 ಲಕ್ಷ ಪೆನಾಲ್ಟಿ ಕಲೆಕ್ಟ್ ಮಾಡಿದ್ವಿ. ಇವತ್ತು ಕೂಡ ಶುರು ಮಾಡಿದ್ದೀವಿ. ಇದರಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಜನರಿಗೆ ತಮ್ಮ ಮನೆ ಕಸವನ್ನು ಬೇರೆಯವ್ರ ಮುಂದೆ ಎಸೆದರೆ ಅದೇ ಕಸ ತಮ್ಮ ಮನೆ ಮುಂದೆ ಬಂದು ಬಿದ್ದಾಗ ಯಾವ ರೀತಿ ಅವರ ಭಾವನೆ ಬರುತ್ತೆ, ಆ ಭಾವನೆಯನ್ನು ಅವರಲ್ಲಿ ತರಲಿಕ್ಕೆ ಅವ್ರಿಗೊಂದು ತಿಳುವಳಿಕೆಯನ್ನು ಕೊಡಲಿಕ್ಕೆ ಮಾಡಿದ್ದೀವಿ. ಈ ತಿಳುವಳಿಕೆ ಎಲ್ಲರೂ ಕೂಡ ನಮಗೆ ಸಹಕರಿಸಿ ಅಂತೇಳಿ ಕೋರ್ತೇನೆ. ಕೇವಲ ಹಗಲಲ್ಲಿ ಮಾತ್ರವಲ್ಲ, ರಾತ್ರಿ ಹೊತ್ತಿನಲ್ಲೂ ಕಸ ಎಸೆಯೋರನ್ನ ಲಾಕ್ ಮಾಡೋಕೆ GBA ಪ್ಲಾನ್ ಮಾಡಿದೆ. ನಮ್ಮ ಮಾರ್ಷಲ್ಗಳು ನೈಟ್ ಪೆಟ್ರೋಲಿಂಗ್ ಮಾಡ್ತಿದ್ದಾರೆ. ನಾನು ಮೊದಲೇ ಹೇಳ್ದಂಗೆ CCTVಗಳು ಇನ್ಸ್ಟಾಲ್ ಮಾಡಿದ್ದೀವಿ. ನಾವು ಸಾರ್ವಜನಿಕರನ್ನ ನಿಮ್ಮ ಮೂಲಕ ಮನವಿ ಮಾಡೋದು, ನಿಮ್ಮ CCTV ಅಥವಾ ಮೊಬೈಲಲ್ಲಿ ಯಾರೇ ಕಸ ಹಾಕೋರು ಅವ್ರದ್ದು ವೆಹಿಕಲ್ ನಂಬರು, ಅವ್ರ ಅಡ್ರೆಸ್ಸು, ಲೊಕೇಶನ್ ಇದ್ದರೆ ಕಳಿಸಿ ನಾವು ಅವ್ರಿಗೆ ದಂಡ ಹಾಕ್ತೀವಿ. ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಗಾರ್ಡನ್ ಸಿಟಿಯನ್ನಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಸಹಕರಿಸಿ. ರಸ್ತೆಯಲ್ಲಿ ಕಸ ಎಸೆಯೋರಿಗೆ ಬಿಸಿ ಮುಟ್ಟಿಸೋದು ಒಳ್ಳೆಯದೇ. ಅದೇ ರೀತಿ ಕಸದ ವಾಹನಗಳು ಸಮಯಕ್ಕೆ ಸರಿಯಾಗಿ ಕಸದ ವಾಹನಗಳು ಹೋಗ್ತಿದೆಯಾ, ರಸ್ತೆ ಬದಿಗಳಲ್ಲಿ ಕಸದ ತೊಟ್ಟಿಗಳು ಇದೆಯಾ, ಅವು ತುಂಬಿದಾಗ ತೆರವು ಕಾರ್ಯ ನಡೆಯುತ್ತಿದೆಯಾ ಅನ್ನೋ ಬಗ್ಗೆನೂ GBA ಅಧಿಕಾರಿಗಳು ಗಮನ ಹರಿಸಬೇಕಿದೆ. ಪಾಲಿಕೆ ಮತ್ತು ಸಾರ್ವಜನಿಕರ ನಡುವೆ ಸಮನ್ವಯ ಇದ್ರೇನೆ ಬೆಂಗಳೂರನ್ನ ಮತ್ತೆ ಅಂದದೂರು ಮಾಡೋಕೆ ಸಾಧ್ಯ.